ಎಲ್ರಿಗೂ ನಮಸ್ಕಾರ. ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 2 ಅಲ್ಲಿ ವೀಕ್ ನಂಬರ್ 6ಗೆ ಎಲ್ರಿಗೂ ಸ್ವಾಗತ. ವೀಕ್ ನಂಬರ್ 6 ಕ್ಯಾಸ್ಟಿಂಗ್ ಪ್ರೋಸೆಸ್. ಪ್ರೀವಿಯಸ್ ವೀಕಲ್ಲಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಬಗ್ಗೆ ತಿಳ್ಕೊಂಡ್ವಿ. ಆಲ್ರೆಡಿ ಹೇಳಿದೆ ಪ್ರೀವಿಯಸ್ ವೀಕ್ 5ಅಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಬಗ್ಗೆ ಕಂಪ್ಲೀಟ್ ಆಗಿ ನೀವು ಇನ್ನು ಮುಂದೆ ಸ್ಟಡಿ ಮಾಡ್ತೀರಾ ಅಂತ. ಅದರಲ್ಲಿ ಬೇಸಿಕ್ ಆ್ಯಂಡ್ ಫಾರ್ಮೋಸ್ಟ್ ಗೊತ್ತಿರಲೇಬೇಕಾದಂತಹ ಒಂದು ಪ್ರೋಸೆಸ್ಸು ಕ್ಯಾಸ್ಟಿಂಗ್ ಪ್ರೋಸೆಸ್ಸು. ಸೊ ಇದರಲ್ಲಿ ನಿಮ್ಮ ಸಿಲೆಬಸ್ ಪ್ರಕಾರ ವಿ ಹ್ಯಾವ್ ಅ ಇಂಟ್ರೊಡಕ್ಷನ್ ಟು ಕ್ಯಾಸ್ಟಿಂಗ್ ಪ್ರೋಸೆಸ್ ವೇರ್ ಯು ನೀಡ್ ಟು ಲರ್ನ್ ವಾಟ್ ಈಸ್ ಕ್ಯಾಸ್ಟಿಂಗ್, what are the advantages of casting, limitations of casting, applications of casting, and what are the basic steps of casting, ಮತ್ತು ಬೇಸಿಕ್ ಟೈಪ್ಸ್ ಆಫ್ ಕ್ಯಾಸ್ಟಿಂಗ್ ಯಾವುದಿದೆ ಅನ್ನೋದ್ರ ಬಗ್ಗೆ ತಿಳ್ಕೊತೀರಿ. ಮತ್ತು ಕ್ಯಾಸ್ಟಿಂಗ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಪಾರ್ಟೆಂಟ್ ವಸ್ತುಗಳು ಪ್ಯಾಟ್ರನ್, ಮೌಲ್ಡ್ ಆ್ಯಂಡ್ ಕೋರ್. ಆ ಪ್ಯಾಟ್ರನ್ ಅಂದರೆ ಏನು, ಯಾವ ಮೆಟೀರಿಯಲಿಂದ ಮಾಡಿರ್ತಾರೆ, ಯಾವ ಟೈಪ್ ಆಫ್ ಪ್ಯಾಟ್ರನ್ ಯಾವುದಕ್ಕೆ ಯೂಸ್ಫುಲ್ ಆಗುತ್ತೆ, ಅಲೋಯನ್ಸಸ್ ಯಾವ ಥರ ಇರುತ್ತೆ, ಆ ಮೌಲ್ಡ್ ಮತ್ತು ಮೌಲ್ಡಿಂಗ್ ಸ್ಯಾಂಡ್ ಬಗ್ಗೆ ತಿಳ್ಕೊತೀರಾ, ಅದ್ರ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊತೀರಾ. ಕೋರ್ ಮತ್ತು ಕೋರ್ ಮೇಕಿಂಗ್ ಬಗ್ಗೆ ಒಂದಷ್ಟು ಸೆಷನ್ ಇದೆ. ಗೇಟಿಂಗ್ ಸಿಸ್ಟಮ್ ಬಗ್ಗೆ ತಿಳ್ಕೊತೀರಾ, ಮತ್ತು ಮಾಡರ್ನ್ ಕಾಸ್ಟಿಂಗ್ ಪ್ರೋಸೆಸ್ ಬಗ್ಗೆ ತಿಳ್ಕೊತೀರಾ. ಸೊ ಒನ್ಸ್ ಯು ಡೂ ದಿಸ್, ಯು ಆರ್ ಗೋಯಿಂಗ್ ಟು ಪ್ರಿಪೇರ್ ಎ ಕಾಂಪೊನೆಂಟ್ ಇನ್ ಫೌಂಡರ್ ಶಾಪ್ ವೇರ್ ಯು ನೀಡ್ ಟು ಪ್ರಿಪೇರ್ a pattern mold, if require core, and you need to melt a metal or whatever the facility you are having in your lab, ಅದನ್ನು ಮೆಲ್ಟ್ ಮಾಡಿ ಏನು ಪ್ಯಾಟ್ರನ್ ಮಾಡಿರುವಂತಹ ಒಂದು ಕ್ಯಾವಿಟಿಗೆ ಹಾಕಿ ಮಾಡೆಲ್ನ ಜನ್ರೇಟ್ ಮಾಡುವಂಥದ್ದು, ಕಾಂಪೊನೆಂಟ್ನ ಪ್ರೊಡ್ಯೂಸ್ ಮಾಡುವಂಥದ್ದು ಅಂತಲೂ ಹೇಳ್ಬೋದು. ಸೊ ಇಷ್ಟು ನಿಮಗೆ ವೀಕ್ 6ಅಲ್ಲಿರುವಂತಹ ಕಂಟೆಂಟು. Let us explore one by one. I'm going to take up the first session, that is Introduction to Casting Process, where you learn the various things about the casting process. So before going to any methods, first you need to know what is a manufacturing process. So let us explore one. Manufacturing process ಅಂದರೆ ಏನಪ್ಪ ಅಂತ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ, ಫಸ್ಟು ಯು ಹ್ಯಾವ್ ಅ ರಾ ಮೆಟೀರಿಯಲ್. ನಿಮ್ಮ ಹತ್ರ ಒಂದು ರಾ ಮೆಟೀರಿಯಲ್ ವಸ್ತು ಇರುತ್ತೆ, ಯಾವುದೋ ಒಂದು ವಸ್ತು ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನೀವು ಕಬ್ಬಿಣದಿಂದ ಯಾವುದೋ ಒಂದು ವಸ್ತು ತಯಾರಿಸಬೇಕು ಅಂದರೆ ವಾಟ್ ಈಸ್ ಅ ರಾ ಮೆಟೀರಿಯಲ್? ರಾ ಮೆಟೀರಿಯಲ್ ಇಸ್ ಐರನ್ ಓರ್. ಐರನ್ ಓರ್ ವಸ್ತು ಸಿಗುತ್ತೆ. ಅದಕ್ಕೆ ನೀವು ಕಾಂಬಿನೇಷನ್ ಆಫ್ ಮೆನಿ ಅದರ್ ಮಿಕ್ಸ್ಚರ್ಸ್ನ ಹಾಕಿ ಫರ್ನೆಸ್ಸಲ್ಲಿ ಅದನ್ನು ಮೆಲ್ಟ್ ಮಾಡಿ ಯು ನೀಡ್ ಟು ಪ್ರಿಪೇರ್ ಎ ಕಾಂಪೊನೆಂಟ್. ದ್ಯಾಟ್ ಕಾಂಪೊನೆಂಟ್ ಇಸ್ ನಾಟ್ ಸೂಟಬಲ್, ಅಗೇನ್ ಯು ನೀಡ್ ಟು ಟೇಕ್ ಇಟ್ ಟು ದ ಮೆಷಿನ್ and you finish it, and which is required for a finished product. You can see the flow diagram here. ಸೊ ನಿಮ್ಮ ಹತ್ರ ರಾ ಮೆಟೀರಿಯಲ್ ಇದೆ, ಕ್ಯಾಸ್ಟಿಂಗ್ ಮಾಡ್ತೀರಿ. ಕ್ಯಾಸ್ಟಿಂಗ್ ಮಾಡುವಂಥದ್ದು ಒಂದು ಶೇಪಿಗೆ ಬರುತ್ತೆ. ದ್ಯಾಟ್ ಶೇಪ್ ಯು ಕ್ಯಾನ್ ಕನ್ವರ್ಟ್ ಇಂಟು ಯೂಸಬಲ್ ಮೆಥಡ್ಗೆ ಅದನ್ನು ಹಾಕೋಬೇಕು. ಅದಕ್ಕೆ ನೀವು ವೆರಿ ಮೆಷಿನ್ಸ್ ಹತ್ರ ಹೋಗಬೇಕು. ಫಾರ್ಮಿಂಗ್ ಮೆಷಿನ್ ಇದೆ, ಮೆಷಿನಿಂಗ್ ಮಾಡೋದಕ್ಕೆ ಡ್ರಿಲ್ಲಿಂಗ್ ಅಥವಾ ಲೇತ್ ಇದೆ. ಅದಾದಮೇಲೆ ಯು ನೀಡ್ ಟು ವೆಲ್ಡ್, ಸಮ್ಟೈಮ್ಸ್ ವೆಲ್ಡಿಂಗ್ ಬೇಕಾಗುತ್ತೆ, ಅಥವಾ ಬ್ರೇಸಿಂಗ್ ಅಥವಾ ಸಾಲ್ಡ್ರಿಂಗ್ ಬೇಕಾಗುತ್ತೆ. And once you do this, finish it and use it as a customer. ಸೊ ರಾ ಮೆಟೀರಿಯಲಿಂದ ಒಂದು ವಸ್ತು ಯೂಸಬಲ್ ಫಾರ್ಮ್ಯಾಟ್ಗೆ ಬರಬೇಕು ಅಂದರೆ ಇಷ್ಟು ಒಂದು ಸ್ಟೇಜಸ್ನ ದಾಟ್ಕೊಂಡು ಹೋಗಿರುತ್ತೆ. ಇದಕ್ಕೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಂತ ಕರಿತೀವಿ. ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಇಸ್ ಕನ್ವರ್ಟಿಂಗ್ ರಾ ಮೆಟೀರಿಯಲ್ ಇಂಟು ಫಿನಿಶ್ಡ್ ಪ್ರಾಡಕ್ಟ್ ಥ್ರೂ ವೇರಿಯಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಆಪರೇಷನ್. ಫಿಸಿಕಲ್ ಮತ್ತು ಕೆಮಿಕಲ್ ಆಪರೇಷನ್ಸ್ ಯೂಸ್ ಮಾಡಿಕೊಂಡು ರಾ ಮೆಟೀರಿಯಲಿಂದ ಫಿನಿಶ್ಡ್ ಪ್ರಾಡಕ್ಟ್ಗೆ ನಾವು ಮೆಟೀರಿಯಲ್ನ ತೊಗೊಂಡೋದ್ರೆ ದಟ್ ಪ್ರೋಸೆಸ್ ಇಸ್ ಕಾಲ್ಡ್ ಎ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್. ಸೊ ಕ್ವಾಲಿಟಿ, ಕಾಸ್ಟು, ಪರ್ಫಾರ್ಮೆನ್ಸ್ ಆಫ್ ಫೈನಲ್ ಪ್ರಾಡಕ್ಟ್ ಇದೆಲ್ಲದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ನೀವೇನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿದ್ದೀರಾ ಅದು. ಕಾಮನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ ವೆರಿ ಫಸ್ಟ್ ಇಸ್ ಕ್ಯಾಸ್ಟಿಂಗ್. ಕ್ಯಾಸ್ಟಿಂಗ್ ಆದಮೇಲೆ ಫಾರ್ಮಿಂಗು ಮಾಡ್ಬೋದು, ಮೆಷಿನಿಂಗ್, ಜಾಯ್ನಿಂಗ್ ಆ್ಯಂಡ್ ಸರ್ಫೇಸ್ ಫಿನಿಶಿಂಗ್. ಸೊ ಆಸ್ ಎ ಮೆಕ್ಯಾನಿಕಲ್ ಇಂಜಿನಿಯರ್ ನೀವು ಒಳ್ಳೆ ಕಾಂಪೊನೆಂಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಈ ಎಲ್ಲ ಪ್ರೋಸೆಸ್ ಬಗ್ಗೆ ಒಂದಷ್ಟು ನಾಲೆಡ್ಜ್ ಇರಬೇಕಾಗುತ್ತೆ. ಸೊ ಫಾರ್ಮಿಂಗ್, ಮೆಷಿನಿಂಗ್, ಜಾಯ್ನಿಂಗ್ ಇದೆಲ್ಲ ನೀವು ಲೇಟರ್ ವೀಕ್ಸಲ್ಲಿ ಕಲ್ತ್ಕೋತೀರಿ. ಇನ್ ದಿಸ್ ವೀಕ್ ಯು ಆರ್ ಗೋಯಿಂಗ್ ಟು ಲರ್ನ್ ಅಬೌಟ್ ಕ್ಯಾಸ್ಟಿಂಗ್. ಯು ಕ್ಯಾನ್ ಸಿ ಸಮ್ ಆ್ಯನಿಮೇಷನ್ ಹಿಯರ್. 1700s ಮತ್ತು 1800s ಆ ಒಂದು ದಶಕದಲ್ಲಿ, ಸೊ ಆ ಒಂದು ಸೆಂಚುರಿಲಿ ಕ್ಯಾಸ್ಟಿಂಗ್ ಜಾಸ್ತಿ ಫೇಮಸ್ ಆಗಿತ್ತು. ಸೊ ಈಗಲೂ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಕಾಂಪ್ಲಿಕೇಟೆಡ್ ಪಾರ್ಟ್ಸ್ ಬೇಕು ಅಂದರೆ ದೆರ್ ಇಸ್ ನೋ ಅದರ್ ಆಪ್ಷನ್, ಯು ನೀಡ್ ಟು ಗೋ ಫಾರ್ ಅ ಕ್ಯಾಸ್ಟಿಂಗ್ ಓನ್ಲಿ. ಸೊ ಒನ್ಸ್ ಯು ಇದು ಕ್ಯಾಸ್ಟಿಂಗ್ ಆಗಿತ್ತು, ಅದಾದಮೇಲೆ 18 to 19th century ಇದ್ದಾಗ ಅಲ್ಲಿ ಸ್ವಲ್ಪ ಮೆಷಿನ್ಸು, ಸ್ಟೀಮ್ ಇಂಜಿನ್ಸ್ ಎಲ್ಲ ಬಂತು. ಸೊ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ 1916ಇಂದ 2000s ಬಂದಾಗ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಯಾವ ಲೆವೆಲ್ಗೆ ಬಂತು ಅಂದರೆ ಆ CNC ಮಿಷಿನ್ಸಲ್ಲಿ ಬಂತು. ನಾವು ಟುಡೇ ವಿ ಆರ್ ಅಟ್ ಆಟೋಮೇಷನ್, ಅಂದರೆ ರೋಬೋಟಿಕ್ಸೇ ಎಲ್ಲ ಕೆಲಸ ಮಾಡುತ್ತೆ, ಯಾವುದೇ ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗಿಲ್ಲ, ಅಲ್ಲಿದ್ದೀವಿ ಈ ಒಂದು ಕಾಲದಲ್ಲಿ. ಸೊ ಕಮಿಂಗ್ ಟು ದ ಕ್ಯಾಸ್ಟಿಂಗ್, ಆಸ್ ಯು ಕ್ಯಾನ್ ಸಿ ಎನ್ ಇಮೇಜ್, ಯಾರೋ ಒಬ್ಬರು ಒಂದು ದೇವ್ರದ್ದು ಐಡಲ್ ಮಾಡ್ತಿದ್ದಾರೆ. ಐಡಲ್ ಮಾಡಬೇಕಾದ್ರೆ ದೇ ಆರ್ ಪ್ರಿಪೇರಿಂಗ್ ಕ್ಯಾಸ್ಟಿಂಗ್ ಬೈ ಮೀನ್ಸ್ ಆಫ್ ಅ ಮೌಲ್ಡಿಂಗ್ ಬಾಕ್ಸ್ ಆ್ಯಂಡ್ ಪ್ಯಾಟ್ರನ್ಸ್. ಸೊ ಇಟ್ ಈಸ್ ಅ ಓಲ್ಡೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್, ತುಂಬ ಹಳೆಯ ಕಾಲದ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸು. ಇದನ್ನು ಮನುಷ್ಯರು ಒಂದು ಯೂಸ್ಫುಲ್ ಆಬ್ಜೆಕ್ಟ್ ಆಗಿ ಕನ್ವರ್ಟ್ ಮಾಡೋದಕ್ಕೆ ಮೆಟಲ್ನ ಉಪಯೋಗಿಸ್ತಾಯಿದ್ರು. ಸೊ ಹಳೆ ಕಾಲದಲ್ಲಿ ಹಳ್ಳಿಗಳೇ ಆರ್ಟಿಷಿಯನ್ ಏನು ಕೆಲಸ ಮಾಡ್ತಿದ್ರು, ಬ್ಲ್ಯಾಕ್ ಸ್ಮಿತ್ ಅನ್ನೋ ಕೆಲಸ ಮಾಡ್ತಿದ್ರು.
ಅವರು ಮನೆಯಲ್ಲಿ ಯೂಸ್ ಮಾಡುವಂತಹ ಪಾತ್ರೆಗಳು, ಟೂಲ್ಸ್ಗಳು, ವಿಗ್ರಹಗಳು, ಮತ್ತು ಫಾರ್ಮಿಂಗಿಗೆ ಬೇಕಾಗಿರುವಂತಹ ನೇಗಿಲುಗಳು, ಆ ಥರದ್ದೆಲ್ಲನೂ ಅವರು ಕ್ಯಾಸ್ಟಿಂಗೇ ಮಾಡ್ಕೋತಾಯಿದ್ರು. ಯಾವುದೇ ಥರ ಮಿಷಿನ್ಸ್ ಇರಲಿಲ್ಲ, ಅವರೇ ಮಾಡ್ಕೋತಾಯಿದ್ರು. ಸೊ ಟೆಕ್ನಾಲಜಿ ಡೆವಲಪ್ ಆದಂಗೆ ಸಿಂಪಲ್ ಮತ್ತು ಸ್ಯಾಂಡ್ ಮೌಲ್ಡ್ಸ್ ಬಂತು. ಸಿಂಪಲ್ ಸ್ಯಾಂಡ್ ಮೌಲ್ಡ್ಸ್ ಬಂದು ಇಲ್ಲಿ ಇತ್ತೀಚಿನ ದಿನಗಳಲ್ಲಿ ಅಡ್ವಾನ್ಸ್ಡ್ ಮೆಥಡ್ಸ್ ಲೈಕ್ ಡೈ ಕ್ಯಾಸ್ಟಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಕ್ಯಾಸ್ಟಿಂಗ್ ತನಕ ನಮ್ಮ ಟೆಕ್ನಾಲಜಿ ಡೆವಲಪ್ ಆಗಿದೆ. ಸೊ ಹಳೆ ಕಾಲದಲ್ಲಿ ಹಳ್ಳಿಯವರು ತಮಗೆ ಬೇಕಾಗಿರೋ ವಸ್ತುನ ತಯಾರಿಸೋಕ್ಕೆ ಯೂಸ್ ಮಾಡ್ಕೊತಿದ್ದ ಒಂದು ಪ್ರೋಸೆಸ್ಸು ನವೆ ಡೇಸ್ ವಿ ಆರ್ ಅಟ್ ಅಡ್ವಾನ್ಸ್ಡ್ ಮೆಥಡ್ಸ್ ಲೈಕ್ ಡೈ ಕ್ಯಾಸ್ಟಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಕ್ಯಾಸ್ಟಿಂಗ್. ಸೊ ಇತ್ತೀಚಿನ ದಿನಗಳಲ್ಲಿ ಯೂಸ್ ಮಾಡುವಂತಹ ವೆಹಿಕಲಲ್ಲಿರುವಂಥ ಆಲ್ಮೋಸ್ಟ್ 50% ಆಫ್ ದ ಪಾರ್ಟ್ಸ್ ಆರ್ ಕ್ಯಾಸ್ಟೆಡ್, ಲೈಕ್ ಇಂಜಿನ್ ಬ್ಲಾಕ್ಸ್, ಪಿಸ್ಟನ್, ಮೆಷಿನ್ ಪಾರ್ಟ್ಸ್, ಇವೆಲ್ಲ ನಾವು ಕ್ಯಾಸ್ಟಿಂಗೇ ಮಾಡೋಕ್ಕಾಗೋದು, ಬೇರೆ ಯಾವುದೇ ಮೆಥಡಲ್ಲಿ ಸೂಟಬಲ್ ಆಗೋದಿಲ್ಲ. Then what is the definition of casting? As you can see here, it's a manufacturing process where the molten metal is poured. So you need to learn 4 keywords while writing the definition in examination. You need to learn 4 keywords. 4 ಕೀವರ್ಡ್ಸನ್ನ ಜೋಡಿಸಿ ಬರೆದ್ರೆ ಸಾಕು. ಜ್ಞಾಪಕ ಇಟ್ಕೋಬೇಕು. ಫಸ್ಟು ಕ್ಯಾಸ್ಟಿಂಗ್ ಪ್ರೋಸೆಸ್ ಅಂದರೆ ಫಸ್ಟು ನೀವು ಮಾಲ್ಟನ್ ಮೆಟಲ್ ಇರುತ್ತೆ. ಮಾಲ್ಟನ್ ಮೆಟಲ್ ಅಂದರೆ ಕುದೀತಾ ಇರುವಂತಹ ಒಂದು ಮೆಟಲ್. ಆ ಕುದೀತಾ ಇರುವಂತಹ ಮೆಟಲ್ನ ಮೌಲ್ಡ್ ಕ್ಯಾವಿಟಿಗೆ ಪವರ್ ಮಾಡಬೇಕು. ಮೌಲ್ಡ್ ಕ್ಯಾವಿಟಿಗೆ ಪವರ್ ಮಾಡಿದಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ನೋಡಿ, ಫಸ್ಟ್ ಸ್ಟೆಪ್ ಇಸ್ ಮೆಲ್ಟಿಂಗ್ ದ ಮೆಟಲ್. ಮಾಲ್ಟನ್ ಮೆಟಲ್ನ ಮೆಲ್ಟ್ ಮಾಡ್ತೀರಿ. ಸೆಕೆಂಡ್ ಸ್ಟೆಪ್ಪು ಪವರಿಂಗ್ ಮಾಡಬೇಕು. ಪವರಿಂಗ್ ಅಂದರೆ ಸುರಿಯೋದು ಅಂತ ಕರಿತೀವಿ. ಮೌಲ್ಡ್ ಕ್ಯಾವಿಟಿಗೆ ಅದನ್ನು ಹಾಕಬೇಕು. ಅದಾದಮೇಲೆ ಅದು ಕೂಲ್ ಆಗೋದಕ್ಕೆ ಬಿಡಬೇಕು. ಥರ್ಡ್ ಸ್ಟೆಪ್ಪು. ಫಸ್ಟ್ ಸ್ಟೆಪ್ಪು ಮಾಲ್ಟನ್ ಮೆಟಲ್ ಮೆಲ್ಟ್ ಆಗ್ತಾಯಿದೆ, ಪವರಿಂಗ್ ಆಗ್ತಾಯಿದೆ, ನೆಕ್ಸ್ಟ್ ಕೂಲ್ ಆಗ್ತಾಯಿದೆ. ಅದಾದಮೇಲೆ ಕ್ಯಾಸ್ಟಿಂಗ್ನ ರಿಮೂವ್ ಮಾಡಬೇಕು. ಸೊ ದ ಫೈನಲ್ ಶೇಪಲ್ಲಿ ಏನು ಬಂದಿರುತ್ತೋ that is called a casting. So when you ask for a casting process definition, you need to write like this. So in this process, our casting is a manufacturing process where molten metal is poured into mold cavity, then allow it to cool and solidify, and after solidification the metal takes the shape of mold cavity. That metal is called a casting part anta karitivi. So ee 4 basic things na ನೀವು ಜ್ಞಾಪಕ ಇಟ್ಕೊಂಡ್ರೆ you can easily write in the examination. ವಾಟ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಲಿಮಿಟೇಷನ್ಸ್ ಆಫ್ ಕ್ಯಾಸ್ಟಿಂಗ್ ಅಂತ ಬರೋಣ. ಅಡ್ವಾಂಟೇಜಸ್ ಬೇರೆ ಯಾವುದೇ ಮೆಥಡ್ ಕಂಪೇರ್ ಮಾಡಿದ್ರೆ ಏನೇನೆಲ್ಲ ಇದರಲ್ಲಿ ಉಪಯೋಗಕಾರಿ ವಿಚಾರಗಳಿದ್ದಾವೆ ಅಂತ ಹೇಳೋದಾದರೆ, ಇಟ್ ಈಸ್ ಎ ಸಿಂಗಲ್ ಆಪ್ರೇಷನ್. ಸೊ ಒಂದು ಸಲ ಮೌಲ್ಡ್ ಮಾಡಿ ಅದೇನು ಮೆಲ್ಟ್ ಮಾಡಿ ಮಾಲ್ಟನ್ ಮೆಟಲ್ನ ಪ್ಯಾಟರ್ನ್ಗೆ ಹಾಕಿದ್ರೆ ಮುಗೀತು. ಇಟ್ಸ್ ಎ ಸಿಂಗಲ್ ಆಪ್ರೇಷನ್. ಕಾಂಪ್ಲೆಕ್ಸ್ ಶೇಪ್ಸ್ಗೆ ಬೇಕು ಅಂತ ಹೇಳಿದಾಗ ದೇರ್ ಇಸ್ ನೋ ಅದರ್ ಆಪ್ಷನ್ಸ್, ಯು ನೀಡ್ ಟು ಗೋ ವಿತ್ ಎ ಕ್ಯಾಸ್ಟಿಂಗ್. ಸೊ ಯು ನೀಡ್ ಟು ಯೂಸ್ ಇಟ್ ಫಾರ್ ಎ ಮಾಸ್ ಪ್ರೊಡಕ್ಷನ್. ಮಾಸ್ ಪ್ರೊಡಕ್ಷನ್ ಅಂದರೆ ತುಂಬ ಪಾರ್ಟ್ಸ್ ಬೇಕಾಗಿರುತ್ತೆ. ಆವಾಗ ನೀವು ಬೇರೆ ಯಾವ ಮೆಥಡಲ್ಲೂ ಇಷ್ಟು ಬೇಗ ತಯಾರಿಸೋಕ್ಕಾಗೋದಿಲ್ಲ. ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಇದ್ದಾಗ ಆವಾಗ ನಾವು ಕ್ಯಾಸ್ಟಿಂಗನ್ನು ಪ್ರಿಫರ್ ಮಾಡ್ತೀವಿ. ಮತ್ತು ವೇರಿಯಸ್ ಮೆಟೀರಿಯಲ್ಸ್ಗೆ ನಾವು ಕ್ಯಾಸ್ಟಿಂಗ್ಸ್ನ ಯಾವ ವಸ್ತುಗಳು ಕರಗುತ್ತೋ ಆ ಎಲ್ಲ ವಸ್ತುಗಳನ್ನ ನಾವು ಕ್ಯಾಸ್ಟ್ ಮಾಡ್ಬೋದು. ಮತ್ತು ನಿಮಗೆ ಕಂಪೇರ್ ಟು ಅದರ್ ಆಪ್ರೇಷನ್ಸ್ ಇಟ್ಸ್ ಎ ಕಾಸ್ಟ್ ಎಫೆಕ್ಟಿವ್, ಅಂದರೆ ದುಡ್ಡು ಜಾಸ್ತಿ ಖರ್ಚಾಗೋದಿಲ್ಲ. ಕಮಿಂಗ್ ಟು ದ ಲಿಮಿಟೇಷನ್, ಇಟ್ಸ್ ಹ್ಯಾವಿಂಗ್ ಫಿನಿಶ್ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅನ್ಲೈಕ್ ಫಾರ್ಮಿಂಗ್ ಆ್ಯಂಡ್ ಮೆಷಿನಿಂಗ್, ಅಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ಯಾವುದೇ ಥರ ಹೈ ಫಿನಿಶಿಂಗ್ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಮತ್ತು ಒಂದು ಸಲ ಕ್ಯಾಸ್ಟ್ ಆದಮೇಲೆ ಯು ನೀಡ್ ಟು ಟೇಕ್ ದಟ್ ಟು ದ ಮೆಷಿನ್. ಸೊ ಮೆಷಿನಿಂಗ್ ರಿಕ್ವೈರ್ಡ್ ಬೇಕಾಗುತ್ತೆ. ಮತ್ತು ಕೆಲವೊಂದು ಸಲ ಸರಿಯಾದ ರೀತಿಯಲ್ಲಿ ಅದು ಸಾಲಿಡಿಫೈ ಆಗಿಲ್ಲ ಅಂತ ಹೇಳಿದ್ರೆ ಬ್ಲೋ ಹೋಲ್ಸ್ ಶ್ರಿಂಕೇಜ್ ಆಗಿ ಸರಿಯಾದ ರೀತಿಯಲ್ಲಿ ಕ್ಯಾಸ್ಟಿಂಗ್ ಬರೋದಿಲ್ಲ. ಸೊ ಡಿಫೆಕ್ಟ್ಸ್ ಆಗೋ ಚಾನ್ಸಸ್ ಇರುತ್ತೆ. ಡೈಮೆನ್ಷನಲ್ ಆ್ಯಕ್ಯುರಸಿ ತುಂಬ ಕಡಿಮೆ ಇರುತ್ತೆ ಮೆಷಿನಿಂಗ್ ಕಂಪೇರ್ ಮಾಡಿದ್ರೆ. ಮತ್ತು ಸೇಮ್ ಮೌಲ್ಡನ್ನ ಡಿಫ್ರೆಂಟ್ ವರ್ಕ್ ಸಪ್ರೇಟ್ ಕ್ಯಾಸ್ಟಿಂಗ್ ಮೆಥಡ್ಸ್ಗೆ ಯೂಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಸ್ಯಾಂಡ್ ಮೌಲ್ಡನ್ನ. ಎಷ್ಟು ಲಿಮಿಟೇಷನ್ಸು ಕ್ಯಾಸ್ಟಿಂಗಲ್ಲಿದೆ. ಇನ್ನು ಆಟೋಮೊಬೈಲ್ ಇಂಡಸ್ಟ್ರೀಸಲ್ಲಿ ಜಾಸ್ತಿ ಇರೋದ್ರಿಂದ ಎಂಜಿನ್ ಬ್ಲಾಕ್ಸ್ಗಳು, ಪಿಸ್ಟನ್ಸ್, ಎಂಜಿನ್ ಬ್ಲಾಕ್ಸ್, ವೀಲ್ ಹಬ್, ಬಾಲ್ ಬಾಡಿ, ಇಲ್ಲೆಲ್ಲ ನಾವು ಕ್ಯಾಸ್ಟಿಂಗ್ ಪಾರ್ಟ್ಸ್ನ ನೋಡ್ಬೋದು. ಇಟ್ ಮೇ ಬಿ ಕ್ಯಾಸ್ಟ್ ಐರನ್ ಆರ್ ಇಟ್ ಮೇ ಬಿ ಅಲ್ಯೂಮಿನಿಯಂ, ಬಟ್ ವಾಟ್ ಎವರ್ ದ ಮೆಟಲ್ಸ್ ಮೆಲ್ಟ್ ಆಗುತ್ತಲ್ಲ ಅದೆಲ್ಲ ನಾವು ಬೇಕಾಗಿರುವಂಥ ಶೇಪ್ಗೆ ಕ್ಯಾಸ್ಟಿಂಗ್ ಮಾಡ್ಕೋಬಹುದು. ಸೊ ಇಷ್ಟು ರಿಲೇಟೆಡ್ ಟು ದ ಬೇಸಿಕ್ಸ್ ಆಫ್ ಕ್ಯಾಸ್ಟಿಂಗ್ಸ್. ಈ ಒಂದು ಬೇಸಿಕ್ಸ್ ಆಫ್ ಕ್ಯಾಸ್ಟಿಂಗಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಯು ಕ್ಯಾನ್ just leave a comment. I'm going to ready to answer for this. Thank you so much.